ಆಶೀರ್ವಾದವನ್ನು ಕೈಗೊಂಡು ಬಂದಿದ್ದಾರೆ. ಮಾಡಿರುವಂತಹ ಡಿ.ಕೆ. ಶಿವಕುಮಾರ್ ಇವರನ್ನ ನಾವು ಚಿಕ್ಕ ವಯಸ್ಸಿದ್ದರೂ ಕೂಡ ಅವರ ಚಿಕ್ಕ ವಯಸ್ಸಲ್ಲಿ ಕೂಡ ನೋಡ್ತಾ ಇದ್ದೀವಿ. ಕೃಷ್ಣ ಅವರು 2-3 ಸತಿ ಕರ್ಕೊಂಡು ಬಂದಿದ್ರು. ಇವರು ಕೂಡ ಶಿವಕುಮಾರ್ ಕೂಡ ತುಂಬಾ ಸತಿ ಬಂದಿದ್ದಾರೆ. ಅವರು ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯ ಅವಕಾಶವನ್ನ ಪರಮಾತ್ಮ ಒದಗಿಸಿ ಎಲ್ಲರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಲಿ ಅಂತ ಪ್ರಾರ್ಥನೆ ಸ್ವಾಮಿಯನ್ನ ನಾವೆಲ್ಲರೂ ಇದೆಲ್ಲ ಮಾಡೋಕ್ಕೆ ಬಂದಿದ್ದೀವಿ. ನಾನು ಅಡುಗೆ ಮಾಡ್ತಾ ಇದ್ದೀನಿ. ಅನುಭವದ ಆಸೆ ನಾನು ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಬಹಳಷ್ಟು ಕಷ್ಟಪಟ್ಟು ಚೆನ್ನಾಗಿ ಗೊತ್ತು ಉಳಿಸಿದ್ರು. ನಾನು ಮೇಕೆದಾಟಲ್ಲಿ ಒಂದು ಸ್ಟೇಟು ಆಗುತ್ತೆ. ನನಗೆ ಬಹಳ ಸಂತೋಷ ಅಂತ ಸಂತೋಷ ಆಗಿದೆ. ಈಗ ಉತ್ತಮವಾದ ಪದವಿಯನ್ನು ಜವಾಬ್ದಾರಿ ಇರ್ತಕ್ಕಂಥ ಕಾಂಗ್ರೆಸ್ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಶ್ರಮ ತುಂಬ ಶ್ರಮ ಪಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಪರಮಾತ್ಮನ ಅನುಗ್ರಹ ಮಾಡಿ ಅಂತ ಹೇಳ್ತಾರೆ. ಯಾವತ್ತಾರು ಆಗೇ ಇರ್ತದೆ ಬೇರೆ ವಿಷಯ. ಅವರು ಚಿಕ್ಕವಯಸ್ಸು ಯೋಚನೆ ಮಾಡ್ತಾರೆ. ಅವರು ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿದ್ರು ಕೂಡ ದಲಿತರು ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ದಲಿತರ ಸೇವೆ ತುಂಬ ಮಾಡ್ತಾರೆ. ಅವರು ಅಂಥವ್ರು ಅಂದರೆ ಎಲ್ಲರಿಗೂ ಯಾರು ಕದ ತಡ್ತಾರೋ ಅವ್ರನ್ನೆಲ್ಲರೂ ಕೂಡ ಆದರಿಸ್ತಾರೆ. ಅವರಿಗೆ ಧೈರ್ಯ ತುಂಬುತ್ತಾರೆ. ಅಂತ ಶಿವಕುಮಾರ್ ಒಳ್ಳೆಯದಾಗಲಿ ಅಂತ ಹೇಳಿ ನೀವೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು ನನಗೆ ತುಂಬ ಆಸೆ. ನಾವು ಮೇಕೆದಾಟರು ನಿಮ್ಮ ಜನ್ಮಸ್ಥಳ ಸಂಗಮದಿಂದ ಬಂದಿದ್ದೀವಿ. ನಾವು ನಮ್ಮ ಕ್ಷೇತ್ರದ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲ ಅಭಿಲಾಷೆ. ತಮ್ಮ ಅನುಗ್ರಹ ಮತ್ತು ಆಶೀರ್ವಾದಕ್ಕೋಸ್ಕರ ನಾವು ನಿಮ್ಮಲ್ಲಿ ಬಂದಿದ್ದೀವಿ. ನೀವು ನಮ್ಮ ನಾಡಿನ ಜನತೆಗೆ ಮತ್ತೆ ನಮ್ಮ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನುಗ್ರಹ ಮತ್ತೆ ಆಶೀರ್ವಾದ ಮಾಡಬೇಕು ಅಂತ ನಾನು ಹೇಳ್ಕೊಳ್ತೇನೆ. ಎಲ್ಲರೂ ದಯವಿಟ್ಟು ನಿಂತ್ಕೊಳ್ಳಿ. ಸ್ವಾಮೀಜಿಗೆ ಭಕ್ತ ಜಯಂತಿ ಸಂದರ್ಭ ನಡೀತಾ ಇದೆ ಇಲ್ಲಿ. ಈ ಸಂದರ್ಭದಲ್ಲಿ ಭಕ್ತರನ್ನ ಮತ್ತು ಹನುಮಂತರನ್ನು ಕೂಡ ದರ್ಶನ ಮಾಡಿಕೊಳ್ಳಿ. ಜಗನ್ಮಾತೆಯನ್ನು ಕೂಡ ಸ್ವಾಮೀಜಿಗೆ ಗಣಪತಿ ಸಚ್ಚಿದಾನಂದ ಮಹಾರಾಜ್ಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.